ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮನುಷ್ಯನ ಜೀವನದಲ್ಲಿ ಒಬ್ಬ ಒಳ್ಳೆಯ ಮನುಷ್ಯನಾಗಿ ಬದುಕಬೇಕೆಂದರೆ ಅಥವಾ ಭವಿಷ್ಯದಲ್ಲಿ ಒಬ್ಬ ಯಶಸ್ವಿ ಸಾಧನೆಯುಳ್ಳ ವ್ಯಕ್ತಿಯಾಗಿ ಗುರುತಿಸಿಕೊಳ್ಳಬೇಕೆಂದರೆ ಅವನು ರೂಢಿಸಿಕೊಂಡಿರುವ ಉತ್ತಮ ಹವ್ಯಾಸಗಳೇ ಕಾರಣವಾಗಿರುತ್ತದೆ. ಇನ್ನು ಕೆಲವು ವ್ಯಕ್ತಿಗಳು ಉತ್ತಮ ಹವ್ಯಾಸಗಳನ್ನು ರೂಢಿಸಿಕೊಳ್ಳುವುದರಲ್ಲಿಯೇ ಇರುತ್ತಾರೆ ಹೊರತು ಅವರು ಎಂದಿಗೂ ಉತ್ತಮ ಹವ್ಯಾಸಗಳನ್ನು ಇಟ್ಟುಕೊಳ್ಳುವುದಿಲ್ಲ. ಇವತ್ತಿನ ಟಾಪಿಕ್ ಪ್ರಕಾರ ಎಲ್ಲರೂ ಅಲಾರಾಮ್ ಇಟ್ಕೊಂಡು ಬೆಳಿಗ್ಗೆ ಏಳುವ ಹವ್ಯಾಸ ಮಾಡಿಕೊಂಡಿರುತ್ತಾರೆ. ಆದರೆ ಆ ಹವ್ಯಾಸ ತುಂಬ ಕೆಟ್ಟದು. ನೀವು ಅಲಾರಾಮ್ ಇಲ್ಲದೆ ಬೆಳಿಗ್ಗೆ ಬೇಗ ಏಳಬೇಕು ಅಂದರೆ ಈ 3 ಹ್ಯಾಬಿಟ್ಸ್ಗಳನ್ನು ಫಾಲೋ ಮಾಡಬೇಕು. ಕೆಲವರು ರಾತ್ರಿ ಎಷ್ಟೇ ಬೇಗ ಮಲಗಿದರೂ ಸಹ ಬೆಳಿಗ್ಗೆ ಹಾಸಿಗೆಯಿಂದ ಮೇಲೆ ಎದ್ದೇಳುವುದು ಎಂದರೆ ಅವರಿಗೆ ತುಂಬ ಕಷ್ಟದ ಕೆಲಸ. ಆದರೆ ಅದೇ ಇನ್ನು ಕೆಲವರಿಗೆ ರಾತ್ರಿ ಎಷ್ಟೇ ತಡವಾಗಿ ಮಲಗಿದರೂ ಸಹ ಬೆಳಿಗ್ಗೆ ಬೇಗನೆ ಎದ್ದೇಳುವುದು ಎಂದರೆ ತುಂಬಾ ಸುಲಭವಾದ ಕೆಲಸವಾಗಿರುತ್ತದೆ. ಹೀಗೆ ಬೆಳಿಗ್ಗೆ ಏಳಲು ಕೆಲವರು ಅಲಾರಾಮನ್ನು ಸೆಟ್ ಮಾಡಿಕೊಳ್ಳುವ ಅಗತ್ಯವಿರುವುದಿಲ್ಲ. ಅವರಿಗೆ ಅವರು ಅನುಸರಿಸುತ್ತಿರುವ ದಿನಚರಿಯೇ ಅವರಿಗೆ ಬೆಳಿಗ್ಗೆ ಬೇಗನೆ ಏಳುವಂತೆ ಮಾಡುತ್ತದೆ. ಬೇಗನೆ ಏಳುವುದು ಎಲ್ಲ ಅಭ್ಯಾಸಗಳ ತಾಯಿ ಎಂದು ಹೇಳಲಾಗುತ್ತದೆ. ಇಡೀ ರಾತ್ರಿ ಎಚ್ಚರವಾಗುವ ಜನರು ಇದನ್ನೆಲ್ಲ ಒಪ್ಪಿಕೊಳ್ಳುವುದಿಲ್ಲ. ವಾಸ್ತವದಲ್ಲಿ ನೀವು ಬೆಳಿಗ್ಗೆ ಬೇಗನೆ ಎದ್ದಾಗ ಅಡೆನೋಸಿನ್ ಹೆಚ್ಚು ವೇಗವಾಗಿ ಬೆಳೆಯುತ್ತದೆ ಮತ್ತು ಇದು ಸಂಜೆಯ ನಂತರ ನಿಮಗೆ ಮಂಪರು ಅನುಭವಿಸುವಂತೆ ಮಾಡುತ್ತದೆ. ಎಷ್ಟು ಗಂಟೆಗಳ ಕಾಲ ನಿದ್ದೆ ಆರೋಗ್ಯಕ್ಕೆ ಒಳ್ಳೆಯದು? ಬೇಗನೆ ಮಲಗಲು ಹೋಗುವುದರಿಂದ ನೀವು 4 ರಿಂದ 6 ಗಂಟೆಗಳ ನಿದ್ರೆಯನ್ನು ಸುಗಮವಾಗಿ ಮಾಡುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಇದು ಮರುದಿನ ನಿಮಗೆ ಉಲ್ಲಾಸ ಮತ್ತು ಪುನರುಜ್ಜೀವನವನ್ನು ನೀಡುತ್ತದೆ. ಇದು ನಿಜವಾಗಿಯೂ ಆರೋಗ್ಯಕರ ಜೀವನವನ್ನು ನಡೆಸಲು ನಿಮಗೆ ಸಹಾಯ ಮಾಡುತ್ತದೆ. ನೀವು ಬೆಳಿಗ್ಗೆ ಬೇಗನೆ ಎದ್ದಾಗ ವ್ಯಾಯಾಮ ಮಾಡಲು, ಓದಲು, ಪೌಷ್ಟಿಕ ಉಪಹಾರವನ್ನು ತಯಾರಿಸಲು ಮತ್ತು ನಿಮ್ಮ ಆರೋಗ್ಯ ವೃದ್ಧಿಗೆ ಸಮಯವನ್ನು ಪಡೆಯುತ್ತೀರಿ. ಅಲಾರಾಮ್ ಇಲ್ಲದೆ ಈ 3 ಹ್ಯಾಬಿಟ್ಸ್ಗಳನ್ನು ರೂಢಿ ಮಾಡಿಕೊಂಡರೆ ಸಾಕು. ಮೊದಲನೆಯದು, ತಂತ್ರಜ್ಞಾನವನ್ನು ನಿಲ್ಲಿಸುವ ಸಮಯವನ್ನು ನಿಗದಿಪಡಿಸಿ. ನಿಮ್ಮ ಮನಸ್ಸನ್ನು ನಿಯಂತ್ರಣಗೊಳಿಸಲು ಮತ್ತು ಎಲ್ಲ ಶಬ್ದವನ್ನು ದೂರವಿಡಲು ಒಂದು ಅದ್ಭುತ ವಿಧಾನವೆಂದರೆ ತಂತ್ರಜ್ಞಾನದಿಂದ ಸಂಪರ್ಕ ಕಡಿದುಕೊಳ್ಳುವುದು. ರಾತ್ರಿ 8 ಗಂಟೆ ಆಗಿರಲಿ ಅಥವಾ ರಾತ್ರಿ 9 ಗಂಟೆ ಆಗಿರಲಿ, ನಿಮಗಾಗಿ ಒಂದು ಸಮಯವನ್ನು ನಿಗದಿಪಡಿಸಿಕೊಳ್ಳಿ. ಅದರ ನಂತರ ನೀವು ನಿಮ್ಮ ಮೊಬೈಲ್, ಲ್ಯಾಪ್ಟಾಪ್ ಮತ್ತು ಎಲ್ಲ ಗ್ಯಾಜೆಟ್ಗಳಿಂದ ಸಂಪೂರ್ಣ ಕಡಿತಗೊಳಿಸುತ್ತೀರಿ. ಇದು ನಿಮಗೆ ಬೇಗನೆ ನಿದ್ರೆ ಮಾಡಲು ಮತ್ತು ಬೇಗನೆ ಎಚ್ಚರಗೊಳ್ಳಲು ಸಹಾಯ ಮಾಡುತ್ತದೆ. ಎರಡನೆಯದು, ರಾತ್ರಿ ಊಟ ಮಿತವಾಗಿರಲಿ. ನೀವು ಬೆಳಿಗ್ಗೆ ಹೊಟ್ಟೆ ತುಂಬ ಉಪಹಾರ ಮಾಡಿ ರಾತ್ರಿ ಹೊತ್ತಿನಲ್ಲಿ ತುಂಬಾ ಮಿತವಾಗಿ ಆಹಾರ ಸೇವಿಸುವುದು ಒಳ್ಳೆಯದು. ಮಿತವಾಗಿ ಸೇವಿಸುವ ರಾತ್ರಿ ಊಟ ತ್ವರಿತವಾಗಿ ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ತನ್ಮೂಲಕ ನಿಮಗೆ ಉತ್ತಮ ನಿದ್ರೆ ಬರುತ್ತದೆ ಮತ್ತು ಅಸಿಡಿಟಿ ಅಥವಾ ಅಜೀರ್ಣದಂತಹ ಸಮಸ್ಯೆಗಳನ್ನು ದೂರವಿಡಲು ಸಹಾಯ ಮಾಡುತ್ತದೆ. ಸೂಪ್ ಅಥವಾ ಸಲಾಡನ್ನು ಸೇವಿಸುವುದು ನಿಮಗೆ ಬೆಳಿಗ್ಗೆ ಬೇಗ ಏಳಲು ಸಹಾಯ ಮಾಡುತ್ತದೆ. ಮೂರನೆಯದು, ಒಂದು ನಿರ್ದಿಷ್ಟವಾದ ದಿನಚರಿಯನ್ನು ಫಾಲೋ ಮಾಡಿ. ನೀವು ನಿಜವಾಗಿಯೂ ಬೇಗನೆ ಎದ್ದೇಳಲು ಬಯಸಿದರೆ ಇದು ಮಾಡಬೇಕಾದ ಅತ್ಯಂತ ಪ್ರಮುಖ ವಿಷಯವಾಗಿದೆ. ತಜ್ಞರು ಹೇಳುತ್ತಾರೆ, ಬೇಗನೆ ಎದ್ದೇಳಲು ಬಲವಾದ ಕಾರಣವನ್ನು ರಚಿಸಿಕೊಳ್ಳಿ. ನೀವು ಬೇಗನೆ ಏಳಲು ದೃಢವಾದ ಕಾರಣವನ್ನು ಹೊಂದಿಲ್ಲದಿದ್ದರೆ ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ನಿಮಗೆ ಎದ್ದೇಳಲು ಸಾಧ್ಯವಾಗುವುದಿಲ್ಲ. ನೀವು ರಚನಾತ್ಮಕ ಮತ್ತು ಸ್ಫೂರ್ತಿದಾಯಕ ಬೆಳಗಿನ ದಿನಚರಿಯನ್ನು ರಚಿಸಿದರೆ ಅದು ಸ್ವತಃ ಪ್ರತಿದಿನ ನೀವು ಬೆಳಿಗ್ಗೆ ಬೇಗನೆ ಎದ್ದೇಳುವಂತೆ ಸಹಾಯ ಮಾಡುತ್ತದೆ. ವಿಜ್ಞಾನದ ಪ್ರಕಾರ ಈ 3 ಹ್ಯಾಬಿಟ್ಸ್ಗಳನ್ನು ನೀವು ದಿನನಿತ್ಯ ಪಾಲಿಸಿದರೆ ಉತ್ತಮ ವ್ಯಕ್ತಿಯಾಗುವ ಗುಣಲಕ್ಷಣಗಳನ್ನು ನೀವು ಪಡೆದುಕೊಳ್ಳಬಹುದು. ಇಂತಹ ಇನ್ನಷ್ಟು ಹೆಚ್ಚಿನ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.